ವೀಕ್ಷಕರೇ, ಈ ಒಂದು ಮುಖವನ್ನ ಸರಿಯಾಗಿ ನೋಡ್ಕೊಳ್ಳಿ. ಈಕೆ ಯಾರನ್ನಾದ್ರೂ ಕ್ರೂರವಾಗಿ ಕೊಂದಾಕ್ತಾಳೆ ಅಂತ ನಿಮ್ಗೆ ಅನ್ಸುತ್ತಾ? ಕನಿಷ್ಠ ಪಕ್ಷ ಈ ಮುಗ್ಧ ಮುಖವನ್ನ ನೋಡಿದ್ರೆ ಆಕೆ ಕೊಲೆ ಮಾಡೋಳ ತರ ಕಾಣ್ತಾಳ. ಆದ್ರೆ ವೀಕ್ಷಕರೇ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅನ್ನುವಂತ ಒಂದು ಮಾತಿದೆ. ಇದು ಈ ಒಂದು ಪ್ರಕರಣಕ್ಕೆ ಅಥವಾ ಈ ಒಂದು ಹುಡುಗಿಗೆ ಸರಿಯಾಗಿನೇ ಒಪ್ಪುತ್ತೆ. ವೀಕ್ಷಕರೇ, ಇವಳ ಹೆಸರು ರುಷಾಲಿ ಠಾಕ್ರೆ. ವೀಕ್ಷಕರೇ, ಇವಳ ಕಥೆನ ನೀವು ಕೇಳಿದ್ರೆ ಇಂಥ ಒಂದು ಸಣ್ಣ ವಿಷಯಕ್ಕೆ ಈ ರೀತಿ ಮಾಡ್ತಾರ ಅಂತ ನಿಮ್ಗೆ ಆಶ್ಚರ್ಯ ಆಗೋದಂತೂ ಖಂಡಿತ. ವೀಕ್ಷಕರೇ, ಈ ಒಂದು ಕಥೆಯಲ್ಲಿ ಇಬ್ರು ಪ್ರಮುಖ ಪಾತ್ರಧಾರಿಗಳಿದ್ದಾರೆ. ಅದರಲ್ಲಿ ರುಷಾಲಿ ಠಾಕ್ರೆ ಮತ್ತು ಜಗದೀಶ್ ಸಾಲುಂಕೆ. ಈ ಜಗದೀಶ್ ಸಾಲುಂಕೆ ಮೂಲತಃ ಮಹಾರಾಷ್ಟ್ರದ ಜಲಗಾಂವ್ ಜಿಲ್ಲೆಯ ರಾವೇರ್ ತಾಲೂಕಿನ ನಿವಾಸಿ. ಈ ಜಗದೀಶ್ನ ತಂದೆ ತಮ್ಮ ಊರಲ್ಲಿ ಹೇರ್ ಕಟಿಂಗ್ ಅಂಗಡಿಯನ್ನು ನಡೆಸಿದ ಜೀವನವನ್ನ ಮಾಡ್ತಿದ್ರು. ಈ ಜಗದೀಶ್ ಜೊತೆಗೆ ಮತ್ತೊಬ್ಬ ಸಹೋದರ ಕೂಡ ಇದ್ದ. ಅವನು ಮದುವೆ ನಂತರ ಆ ಒಂದು ಊರನ್ನ ತೊರೆದು ಥಾಣೆಯ ಕೋಲ್ಸೇವಾಡಿ ಎಂಬ ಸ್ಥಳದಲ್ಲಿ ತನ್ನ ಹೆಂಡತಿಯೊಂದಿಗೆ ವಾಸ ಮಾಡ್ತಿದ್ದ. ಈ ಜಗದೀಶ್ ತನ್ನ ಹಳ್ಳಿಯಲ್ಲಿಯ ವಿದ್ಯಾಭ್ಯಾಸವನ್ನ ಮುಗಿಸಿ ನಂತರ ಅವನು ಕೂಡ ತನ್ನ ಅಣ್ಣನ ಬಳಿ ಹೋಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ಸಮಯ ಕಷ್ಟಪಟ್ಟು ಕೆಲಸ ಮಾಡೋದ ನಂತರ ಅವನಿಗೆ ಒಂದು ಕೆಲಸ ಸಿಗುತ್ತೆ. ಅಲ್ಲಿ ಹಲವು ತಿಂಗಳು ಕೆಲಸ ಮಾಡಿ ಜೀವನ ಒಂದು ಹಂತಕ್ಕೆ ಸೆಟ್ಲ್ ಆಯ್ತು ಅಂತ ಅನಿಸ್ದಾಗ, ಅಂದ್ರೆ ಜಗದೀಶ್ ಚೆನ್ನಾಗಿ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಆತನ ಕುಟುಂಬ ಜಗದೀಶ್ಗೆ ಮದುವೆ ಮಾಡೋದಕ್ಕೆ ಯೋಚಿಸ್ತಾರೆ. ಇನ್ನು ಹಣಕಾಸಿನ ಸಮಸ್ಯೆ ಏನು ಕೂಡ ಇರಲಿಲ್ಲ ಹಾಗೂ ಜವಾಬ್ದಾರಿ ನಿರ್ವಹಿಸುವಂತ ಸ್ಥೈರ್ಯ ಇರೋದ್ರಿಂದ ಜಗದೀಶ್ ಕೂಡ ಮದುವೆಗೆ ಒಪ್ಕೊಂಡಿದ್ದ. ನಂತರ ಈ ಜಗದೀಶ್ಗೆ ಮದುವೆಯ ಪ್ರಸ್ತಾಪಗಳು ಬರೋದಕ್ಕೆ ಶುರುವಾದವು. ಅಂತ ಪ್ರಸ್ತಾಪಗಳಲ್ಲಿ ಒಂದು ಬಂದದ್ದೇ ಮಲಾಡ್ನ ನಿವಾಸಿ ರುಷಾಲಿ ಠಾಕ್ರೆ ಕುಟುಂಬದ್ದು ಕೂಡ ಆಗಿತ್ತು. ಈ ಜಗದೀಶ್ ಕುಟುಂಬಕ್ಕೆ 22 ವರ್ಷದ ರುಷಾಲಿ ಫೋಟೋ ನೋಡಿದ ಮೇಲೆ ಆಕೆ ಅವರೆಲ್ಲರಿಗೂ ಕೂಡ ಇಷ್ಟ ಆಗ್ತಾಳೆ. ನಂತರ ಜಗದೀಶ್ಗೂ ಆ ಒಂದು ಹುಡುಗಿಯ ಫೋಟೋವನ್ನ ತೋರಿಸಲಾಗುತ್ತೆ. ಆತನಿಗೂ ರುಷಾಲಿ ಇಷ್ಟ ಆಗ್ತಾಳೆ. ನಂತರ ಈ ಒಂದು ವಿಷಯವನ್ನ ತಮ್ಮ ಬಂಧು ಮಿತ್ರರಿಗೂ ತಿಳಿಸಲಾಗುತ್ತೆ. ಕೊನೆಗೆ ಎಲ್ಲರೂ ಒಪ್ಕೊಂಡ ಮೇಲೆ ಜಗದೀಶ್ ಮತ್ತು ರುಷಾಲಿ ಒಂದೆರಡು ಸಲ ಭೇಟಿ ಆಗ್ತಾರೆ. ತದನಂತರ ಇಬ್ರು ಈ ಒಂದು ಸಂಬಂಧಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾರೆ. ಸ್ವಲ್ಪ ಸಮಯದ ನಂತರ ಈ ರುಷಾಲಿ ಮತ್ತು ಜಗದೀಶ್ನ ನಿಶ್ಚಿತಾರ್ಥ ಕೂಡ ಮುಗಿದು ಹೋಗುತ್ತೆ. ಆಮೇಲೆ ಈ ಜಗದೀಶ್ ಮತ್ತು ರುಷಾಲಿ ಫೋನ್ ನಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ನಿಧಾನವಾಗಿ ಪರಸ್ಪರ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ಅವರ ಮಾತುಕತೆ ಸುಮಾರು 6 ತಿಂಗಳ ಕಾಲ ಮುಂದುವರಿಯುತ್ತೆ. ಕೊನೆಗೆ 2018 ಡಿಸೆಂಬರ್ 29ನೇ ತಾರೀಕು ರುಷಾಲಿ ಮತ್ತು ಜಗದೀಶ್ ಮದುವೆಯಾಗಿ 7 ಜನ್ಮದ ಬಂಧಕ್ಕೆ ಮುದ್ರೆಯನ್ನ ಒತ್ತುತ್ತಾರೆ. ಆದ್ರೆ ಅದು 7 ಜನ್ಮದಲ್ಲ, ಅವ್ರು ಬಂದ ಒಂದು ಜನ್ಮ ಕೂಡ ಮುಂದುವರಿಯಲ್ಲ ಎಂಬುದು ಆಗ ಈ ರುಷಾಲಿನ ಹೊರತುಪಡಿಸಿ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಮದುವೆ ನಂತರ ಈ ಜಗದೀಶ್ ತನ್ನ ಹೆಂಡತಿ ಮತ್ತು ಕುಟುಂಬದೊಂದಿಗೆ ಕೋಲ್ಸೇವಾಡಿಯಲ್ಲಿ ಒಂದು ಫ್ಲಾಟ್ ನಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಹೆಚ್ಚು ಕಾಲ ಅನ್ಯೋನ್ಯವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿದಿನ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳ ಆಡೋದಕ್ಕೆ ಪ್ರಾರಂಭಿಸ್ತಾರೆ. ಆರಂಭದಲ್ಲಿ ಈ ಜಗದೀಶ್ ಕುಟುಂಬದ ಸದಸ್ಯರು ಸೊಸೆಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅವಳು ಅರ್ಥ ಮಾಡ್ಕೊಳ್ಳುವಂತ ಬದಲು ಅವರಿಂದನೇ ದೂರವಾಗಿ ಪ್ರತ್ಯೇಕವಾಗಿ ವಾಸ ಮಾಡೋದಕ್ಕೆ ತನ್ನ ಗಂಡನನ್ನ ಒತ್ತಾಯಿಸ್ತಾಳೆ. ತನ್ನ ಕುಟುಂಬದಿಂದ ದೂರ ಇದ್ರೆ ತನ್ನ ಹೆಂಡತಿ ಜಗಳಾಡೋದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಜಗದೀಶ್ ಭಾವಿಸ್ತಾನೆ. ಅದರಂತೆಯೇ ಉಷಾ ಸದನ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮತ್ತೊಂದು ಫ್ಲಾಟ್ ಅನ್ನ ಬಾಡಿಗೆಯನ್ನ ಪಡೆದು ಪ್ರತ್ಯೇಕವಾಗಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಹಗ್ಲಲ್ಲಿ ಈ ಜಗದೀಶ್ ಆಫೀಸ್ಗೆ ಹೋದ್ರೆ ಈ ರುಷಾಲಿ ಮನೆ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ಲು. ಇದೇ ರೀತಿ 3 ತಿಂಗಳು ಕಳೆದು ಹೋದ್ವು. ಅವರ ಸಂಬಂಧ ಚೆನ್ನಾಗಿನೇ ಸಾಕ್ತಿದೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಮಾರ್ಚ್ 6ನೇ ತಾರೀಕು ಇದ್ದಕ್ಕಿದ್ದಂತೆ ಒಂದು ಆಘಾತ ಎದುರಾಗುತ್ತೆ. ವೀಕ್ಷಕರೇ, ನೀವು ಮಧುಮೇಹ ಸಂಬಂಧಪಟ್ಟಂತ ಕಾಯಿಲೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ? ನಿಮ್ಗೆ ಆಯಾಸ ಆಗ್ತಿದ್ಯಾ? ನೀವು ಅತಿಯಾಗಿ ತಿಂತಿದ್ದೀರಾ? ನಿಮ್ಗೆ ಮಲಬದ್ಧತೆ ಇದೆಯಾ? ಹಾಗಾದ್ರೆ ಚಿಂತೆ ಬಿಡಿ. ಶತಮಾನಗಳಿಂದನೂ ಕೂಡ ಕೇರಳದಲ್ಲಿ ಒಂದು ಕುಟುಂಬ ಪಾರಂಪರಿಕವಾಗಿ ಔಷಧಿಯನ್ನ ತಯಾರು ಮಾಡುವಂತ ಕಾರ್ಯದಲ್ಲಿ ತೊಡ್ಕೊಂಡ್ ಬಂದಿದೆ. ಅವರಿಂದ ತಯಾರಾದಂತ ಈ ಮೆಹಾಟೋನ್ ನಿಮ್ಗೆ ಒಂದು ಉತ್ತಮ ಆಯ್ಕೆ. ಇದು ಮಧುಮೇಹದಿಂದ ಉಂಟಾಗುವಂತ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟುವ ಮೂಲಕ ಸಕ್ರಿಯ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಮೆಹಾಟೋನ್ ನಿಮ್ಗೆ ಅತ್ಯುತ್ತಮ ಆಯ್ಕೆ. ಇನ್ನು ಈ ಮೆಹಾಟೋನ್ ಅನ್ನ ಮೂಡುಬಿದಿರೆಯಲ್ಲಿ ಇರುವಂತಹ ಆಲ್ಫಾ ಹರ್ಬಲ್ ಲೆಗಸಿ ಕಂಪನಿಯವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ಈ ನಂಬರ್ಗೆ ಕರೆ ಮಾಡಿ, ಅಥವಾ ಇವ್ರದ್ದು ಪ್ಲೇ ಸ್ಟೋರ್ ಅಲ್ಲಿ ಆಲ್ಫಾ ಸ್ಮಾರ್ಟ್ ಕಾರ್ಟ್ ಅಂತ ಒಂದು ಆಪ್ ಕೂಡ ಇದೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಮುಖಾಂತರ ಆರ್ಡರ್ ಅನ್ನ ಮಾಡಬಹುದು. ಅವತ್ತು ರಾತ್ರಿ ಸುಮಾರು 11 ಗಂಟೆಗೆ ಈ ರುಷಾಲಿ ಜಗದೀಶ್ನ ಮಾವ ನಂದಾಲಾಲ್ಗೆ ಫೋನ್ ಮಾಡ್ತಾಳೆ. ಆಕೆ ಧ್ವನಿಯಲ್ಲಿ ಆತಂಕ ಇತ್ತು. ಆಕೆ ಸಾಮಾನ್ಯವಾಗಿ ಜಗದೀಶ್ನ ಯಾವುದೇ ಸಂಬಂಧಿಕರಿಗೆ ಕರೆ ಮಾಡೋದಿಲ್ಲ. ಹಾಗಾಗಿ ರುಷಾಲಿ ಫೋನ್ ಮಾಡಿದ್ದಕ್ಕೆ ಜಗದೀಶ್ನ ಮಾವನ್ಗೂ ಅಚ್ಚರಿಯಾಗಿತ್ತು. ನಾನು ತರಕಾರಿ ತರೋದಕ್ಕೆ ಹೋಗಿದ್ದೆ, ವಾಪಸ್ ಬಂದು ನೋಡಿದ್ರೆ ಮನೆಯಲ್ಲಿ ಸಾಮಾನುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಜಗದೀಶ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ, ನನ್ಗೇನು ಕೂಡ ಗೊತ್ತಾಗ್ತಿಲ್ಲ, ಬೇಗ ಬನ್ನಿ ಅಂತ ಆಕೆ ಹೇಳಿದಾಗ ನಂದಾಲಾಲ್ಗೆ ಶಾಕ್ ಕಾದಿತ್ತು. ತಕ್ಷಣ ಜಗದೀಶ್ನ ಮಾವ, ತಾಯಿ, ತಮ್ಮ, ಕೆಲವು ಹತ್ತಿರದ ಸಂಬಂಧಿಗಳು ಮತ್ತು ನೆರೆಹೊರೆಯವರೊಂದಿಗೆ ಜಗದೀಶ್ನ ಫ್ಲಾಟ್ಗೆ ಓಡ್ ಬರ್ತಾರೆ. ಅಲ್ಲಿ ನೋಡಿದಾಗ ಮನೆಯಲ್ಲಿ ಕಳ್ತನ ನಡೆದಿದೆ ಅಂತ ಕಾಣಿಸ್ತಿತ್ತು. ಜಗದೀಶ್ ಕಳ್ಳರನ್ನ ವಿರೋಧ ಮಾಡಿದಾಗ ಅವರು ಇವನ್ ಮೇಲೆ ಹಲ್ಲೆ ಮಾಡಿರಬಹುದು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಜಗದೀಶ್ ಇನ್ನೂ ಕೂಡ ಉಸಿರಾಡ್ತಾ ಇದ್ದ. ಆಗ ಎಲ್ಲರೂ ಕೂಡ ಅವನನ್ನ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅಲ್ಲಿ ಹೆಚ್ಚಿನ ಸೌಲಭ್ಯ ಇಲ್ಲದೆ ಇರೋದ್ರಿಂದ ರುಕ್ಮಿಣಿಬಾಯಿ ಆಸ್ಪತ್ರೆಗೆ ರೆಫರ್ ಮಾಡಲಾಗುತ್ತೆ. ನಂತರ ಈ ಜಗದೀಶ್ ಅನ್ನ ಆ ಒಂದು ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ಆತನ ಪ್ರಾಣ ಪಕ್ಷಿ ಹಾರ್ ಹೋಗಿರುತ್ತೆ. ಇದನ್ನ ಖಚಿತ ಮಾಡ್ಕೊಂಡಂತ ಅಲ್ಲಿನ ವೈದ್ಯರು ಪೊಲೀಸರಿಗೆ ಕರೆ ಮಾಡಿ ಈ ಒಂದು ವಿಷಯವನ್ನ ಮುಟ್ಟಿಸ್ತಾರೆ.
ಮಾಹಿತಿ ಸಿಕ್ಕಂತ ಸ್ಥಳೀಯ ಪೊಲೀಸರು ಆಸ್ಪತ್ರೆಗೆ ಬಂದು ತನಿಖೆಯನ್ನ ಶುರು ಮಾಡ್ತಾರೆ. ಪೇಪರ್ ವರ್ಕ್ ಎಲ್ಲ ಮುಗಿದ್ಮೇಲೆ ಜಗದೀಶ್ನ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗುತ್ತೆ. ಆ ಮನೆಯಲ್ಲಿ ಏನಾಯ್ತು ಎಂಬುದು ಎಲ್ರಿಗೂ ನಿಗೂಢವಾಗಿತ್ತು. ವೃಷಾಲಿ ಕೂಡ ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಆಕೆಗೆ ಅಲ್ಲಿ ಏನಾಗಿದೆ ಅಂತ ಗೊತ್ತಿರಲಿಲ್ಲ. ಮದುವೆ ಆದಂತ ಕೇವಲ 3 ತಿಂಗಳಲ್ಲೇ ಗಂಡನನ್ನ ಕಳೆದುಕೊಂಡಂತ ಆಕೆ ಅತ್ತು ಸುಸ್ತಾಗಿ ಹೋಗಿದ್ಲು. ಈ ವೃಷಾಲಿಯ ಸ್ಥಿತಿ ಸ್ವಲ್ಪ ಸುಧಾರಿಸಿದಾಗ ಆಕೆ ಪೊಲೀಸರಲ್ಲಿ ತನ್ನ ಹೇಳಿಕೆಯನ್ನ ದಾಖಲು ಮಾಡ್ತಾಳೆ. ಜಗದೀಶ್ ಸಂಜೆ ತಡವಾಗಿ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದಾಗ ತರಕಾರಿ ತರುವಂತೆ ಫೋನ್ ಮಾಡಿ ಹೇಳಿದ್ದೆ, ಆದ್ರೆ ಅವರು ಅದನ್ನ ಮರ್ತು ಬಂದಿದ್ರು. ಹೀಗಾಗಿ ನಾನೇ ತರಕಾರಿ ತರೋದಕ್ಕೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ಬಾಗಿಲು ತೆರೆದೇ ಇತ್ತು. ಒಳಬಂದು ನೋಡಿದ್ರೆ ಮನೆಯ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ರೂಮ್ ನಲ್ಲಿ ಜಗದೀಶ್ ಮಾತನಾಡದೆ ಪ್ರಜ್ಞೆನ ಕಳೆದುಕೊಂಡು ಮಲಗಿದ್ರು ಅಂತ ಆಕೆ ಪೊಲೀಸರಿಗೆ ಹೇಳಿದ್ಲು. ಜೊತೆಗೆ ಮನೆಯಲ್ಲಿ ಇದ್ದಂತ ತನ್ನ ಆಭರಣಗಳೆಲ್ಲ ಕಳುವಾಗಿದೆ, ದುಡ್ಡು ಬಂಗಾರ ಯಾವುದು ಕೂಡ ಇಲ್ಲ ಅಂತ ಆಕೆ ಹೇಳಿದ್ಲು. ಈ ಜಗದೀಶ್ ದರೋಡೆಕೋರನ ತಡೆಯೋದಕ್ಕೆ ಹೋದಾಗ ಅವರಿಂದನೇ ಹಲ್ಲೆಗೆ ಒಳಗಾಗಿ ನಂತರ ಮೃತಪಟ್ಟಿದ್ದಾನೆ ಅಂತ ಪೊಲೀಸರು ಭಾವಿಸ್ತಾರೆ. ಅದ್ರ ಪ್ರಕಾರನೇ ಸೆಕ್ಷನ್ 174 ಅಡಿಯಲ್ಲಿ ಪೊಲೀಸರು ಅಪರಿಚಿತ ಕಳ್ಳರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮರಣೋತ್ತರ ವರದಿಗಾಗಿ ಕಾಯ್ತಾ ಇದ್ರು. ಅದು ಬಂದ್ಮೇಲೆನೆ ಜಗದೀಶ್ ಸತ್ತಿದ್ ಹೇಗೆ ಎಂಬುದು ಪೊಲೀಸರಿಗೆ ಗೊತ್ತಾಗಬೇಕಿತ್ತು. ಅದಕ್ಕಾಗಿನೇ ಪೊಲೀಸರು ಆಸ್ಪತ್ರೆಗೆ ಹೋಗಿ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ವೀಕ್ಷಕರೇ, ಮರಣೋತ್ತರ ಪರೀಕ್ಷೆ ಮಾಡದಂತ ವೈದ್ಯರಿಂದ ಪೊಲೀಸರಿಗೆ ಸಿಕ್ಕಂತ ಮಾಹಿತಿ ಈ ಒಂದು ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವಂತೆ ಮಾಡುತ್ತೆ. ವಾಸ್ತವವಾಗಿ ಜಗದೀಶ್ನನ್ನ ಹಗ್ಗದಿಂದ ಉಸಿರುಗಡಿಸಿ ಕೊಲೆ ಮಾಡಲಾಗಿದೆ ಅಂತ ವೈದ್ಯರು ಹೇಳ್ತಾರೆ. ಅಷ್ಟೇ ಅಲ್ಲ, ಅದಕ್ಕೂ ಮೊದಲು ಜಗದೀಶನ್ಗೆ ವಿಷವನ್ನು ಕೊಡಲಾಗಿದೆ ಎಂಬುದನ್ನು ಕೂಡ ವೈದ್ಯರು ಖಚಿತಪಡಿಸ್ತಾರೆ. ಕದಿಯೋದಕ್ಕೆ ಬಂದಂತ ಕಳ್ಳರು ಹೆಚ್ಚಂದ್ರೆ ಈ ಜಗದೀಶ್ ವಿರೋಧ ಮಾಡಿದಾಗ ತಮ್ಮಲ್ಲಿದ್ದಂತ ಆಯುಧಗಳಿಂದ ಅಥವಾ ಕೈಗೆ ಸಿಕ್ಕಂತ ವಸ್ತುವಿನಿಂದ ಅವನ ಮೇಲೆ ಹಲ್ಲೆ ಮಾಡಬಹುದು. ಆದ್ರೆ ವಿಷ ಹಾಕಿ ಕತ್ತಿಗೆ ಹಗ್ಗ ಹಾಕಿ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯೇ ಇದು ಕಳ್ಳರ ಕೆಲಸ ಅಲ್ಲ, ಯಾರೋ ಪರಿಚಯದವರ ಅಥವಾ ಮನೆಯವರದೇ ಕೆಲಸ ಎಂಬುದು ಪೊಲೀಸರಿಗೆ ಖಚಿತ ಆಯಿತು. ಇನ್ನು ಮನೆಯವರು ಅಂದ್ರೆ ಮನೇಲಿ ಇದ್ದವಳು ಈ ವೃಷಾಲಿ ಮಾತ್ರ. ಹೀಗಾಗಿ ಅವರ ಮೊದಲ ಸಂಶಯ ಆಕೆ ಮೇಲೇನೆ ಮೂಡುತ್ತೆ. ಈ ಒಂದು ಅನುಮಾನದ ಆಧಾರದ ಮೇಲೆ ಪೊಲೀಸರು ಆಕೆಯನ್ನ ಮತ್ತೊಮ್ಮೆ ವಿಚಾರಣೆ ಮಾಡೋದಕ್ಕೆ ನಿರ್ಧರಿಸ್ತಾರೆ. ಆರಂಭದಲ್ಲಿ ಅವಳು ಮೊದಲ ವಿಚಾರಣೆಯಲ್ಲಿ ಹೇಳಿದ್ದನ್ನೇ ಹೇಳ್ತಾಳೆ. ಆದ್ರೆ ಪೊಲೀಸರು ವಿಚಾರಣೆನ ತೀವ್ರಗೊಳಿಸಿದಾಗ ಬೇರೆ ದಾರಿ ಕಾಣದೆ ಆಕೆ ಆಘಾತಕಾರಿ ಸಂಗತಿಯನ್ನ ಬಹಿರಂಗಪಡಿಸ್ತಾಳೆ. ವೀಕ್ಷಕರೇ, ವಾಸ್ತವವಾಗಿ ವೃಷಾಲಿ ಮತ್ತು ಜಗದೀಶ್ ನಿಶ್ಚಿತಾರ್ಥ ಮಾಡ್ಕೊಂಡಾಗ ವೃಷಾಲಿಗೂ ಈ ಒಂದು ಸಂಬಂಧ ಇಷ್ಟ ಆಗಿತ್ತು. ಆದ್ರೆ ನಿಶ್ಚಿತಾರ್ಥವಾಗಿ ಹಲವು ತಿಂಗಳುಗಟ್ಟಲೆ ಕಳೆದಾಗ ವೃಷಾಲಿಗೆ ಜಗದೀಶ್ ಮೇಲೆ ಬೇಸರ ಮೂಡಿತ್ತು. ಈ ಜಗದೀಶ್ ಸರಳವಾಗಿರೋದು ಆಕೆ ಬೇಸರಕ್ಕೆ ಕಾರಣ ಆಗಿತ್ತು. ಈ ಜಗದೀಶ್ ಕೂಡ ಇತರರಂತೆ ಪಾರ್ಟಿಗಳಿಗೆ ಹೋಗಬೇಕು, ಸ್ಟೈಲಿಶ್ ಬಟ್ಟೆಗಳನ್ನ ಧರಿಸಬೇಕು, ತನ್ನನ್ನ ಹೊರಗಡೆ ಸುತ್ತಿಸಬೇಕು ಅಂತ ಈ ವೃಷಾಲಿ ಬಯಸಿದ್ಲು. ಆದ್ರೆ ಜಗದೀಶ್ಗೆ ಸಿಂಪಲ್ ಆಗಿರೋದು ಅಭ್ಯಾಸ ಆಗಿತ್ತು. ಆತನ ಉಡುಗೆ ತೊಡುಗೆ ಮತ್ತು ಜೀವನ ಶೈಲಿ ತನಗೆ ಇಷ್ಟ ಇಲ್ಲ ಅಂತ ವೃಷಾಲಿ ಮದುವೆಗೆ ಇನ್ನು 20 ದಿನ ಇರುವಾಗಲೇ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ತಗಾದೆಯನ್ನ ತೆಗೆದಿದ್ಲು. ಆಕೆ ಹೇಳಿದ್ದನ್ನ ಜಗದೀಶ್ ತಮ್ಮ ಮನೆಯವರಿಗೆ ತಿಳಿಸಿದ್ದ. ಅವರು ವೃಷಾಲಿಯ ಕುಟುಂಬದೊಂದಿಗೆ ಮಾತಾಡಿದ್ರು. ನಂತರ ವೃಷಾಲಿಯ ಪೋಷಕರು ಅಂತದೇನು ಕೂಡ ಇಲ್ಲ, ಅವಳು ಮದುವೆಗೆ ಸಿದ್ಧ ಆಗಿದ್ದಾಳೆ ಅಂತ ಹೇಳಿದ್ರು. ಆಗ ಮತ್ತೆ 2 ಕುಟುಂಬದಲ್ಲಿ ಮದುವೆ ಸಿದ್ಧತೆಗಳು ಶುರುವಾದವು. ಆದ್ರೆ ಮತ್ತೆ ಈ ವೃಷಾಲಿ ಮದುವೆಗೆ ಕೇವಲ ಇನ್ನು 3 ದಿನ ಇರುವಾಗಲೇ ನನಗೆ ಜಗದೀಶ್ ಇಷ್ಟ ಇಲ್ಲ, ಬಲವಂತವಾಗಿ ಮದುವೆ ಆದ್ರೆ ನಾನು ಸತ್ತು ಹೋಗ್ತೀನಿ ಅಂತ ತಿಳಿಸಿದ್ಲು. ಆಗ ಈ ಜಗದೀಶ್ ಮತ್ತೆ ತನ್ನ ಕುಟುಂಬ ಜೊತೆ ಮಾತನಾಡಿ ಮದುವೆನ ನಿಲ್ಲಿಸೋದಕ್ಕೆ ಕೇಳ್ಕೊಂಡಿದ್ದ. ಆಗ ಕುಟುಂಬ ಮಟ್ಟದಲ್ಲಿ ಮತ್ತೊಮ್ಮೆ ಚರ್ಚೆ ನಡೆಯುತ್ತೆ. ಹತ್ತಿರದ ಸಂಬಂಧಿಕರ ಪಂಚಾಯಿತಿಯನ್ನು ಕೂಡ ಕರೀತಾರೆ. ಅದರಲ್ಲಿ ಮದುವೆ ವಿಷಯ ಮತ್ತೊಮ್ಮೆ ಇತ್ಯರ್ಥ ಆಗಿ ಮದುವೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗುತ್ತೆ. ಆದ್ರೆ ವೃಷಾಲಿ ಮದುವೆ ಮಾಡಿದ್ರೆ ತಾನು ಸತ್ತು ಹೋಗೋದಾಗಿ ಬೆದರಿಸಿದ್ರಿಂದ ಮದುವೆ ನಂತರ ಆಕೆ ಹಾಗೆ ಮಾಡ್ಕೊಂಡ್ರೆ ಅದಕ್ಕೆ ಗಂಡನ ಮನೆಯವರು ಜವಾಬ್ದಾರಿ ಅಲ್ಲ ಅಂತ ವೃಷಾಲಿ ಮನೆಯವರಿಂದ ಪಂಚಾಯತಿಯ ಸಮ್ಮುಖದಲ್ಲಿ ಬರ್ಸ್ಕೊಳ್ಳಾಗುತ್ತೆ. ಈ ರೀತಿಯ ಒಪ್ಪಂದದ ನಂತರ ಮದುವೆ ನಡೀತು. ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡಿದ್ರಿಂದ ಈ ಜಗದೀಶ್ನನ್ನ ಮುಗಿಸೋದಕ್ಕೆ ನಾನು ಮೊದಲಿಂದನೂ ಪ್ಲಾನ್ ಮಾಡ್ತಿದ್ದೆ ಅಂತ ವೈಶಾಲಿ ಪೊಲೀಸರಿಗೆ ವಿಚಾರಣೆ ಸಮಯದಲ್ಲಿ ಹೇಳಿಕೆ ಕೊಟ್ಟಿದ್ಲು. ಆಕೆ ತಾನು ಮಾಡದಂತ ಪ್ಲಾನ್ ನ ಪ್ರಕಾರ ಒಂದಿನ ಜಗದೀಶ್ ಕೆಲಸವನ್ನ ಮುಗಿಸಿ ಹಿಂದಿರುಗಿದಾಗ ಅವಳು ಮೊದಲು ಅವನ ಆಹಾರದಲ್ಲಿ ವಿಷವನ್ನ ಬೆರೆಸ್ಕೊಟ್ಲು. ಸ್ವಲ್ಪ ಸಮಯದ ನಂತರ ಈ ಜಗದೀಶ್ನ ಆರೋಗ್ಯ ಕ್ಷೀಣಿಸೋದಕ್ಕೆ ಪ್ರಾರಂಭಿಸಿತು. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಆತ ಪ್ರಜ್ಞೆ ತಪ್ತಾನೆ. ಆದ್ರೆ ಉಸಿರಾಟ ನಿಂತಿರಲ್ಲ. ಆಗ ಈ ವೃಷಾಲಿ ಅವನ ಕುತ್ತಿಗೆಗೆ ಹಗ್ಗವನ್ನ ಹಾಕಿ ಉಸಿರಾಟ ನಿಲ್ಲವರೆಗೂ ಹಗ್ಗವನ್ನ ಎಳಿತಾನೆ ಇದ್ಲು. ಆಮೇಲೆ ಜಗದೀಶ್ ಸತ್ತಿದ್ದಾನೆಂತ ವೃಷಾಲಿಗೆ ಖಚಿತ ಆದ್ಮೇಲೆ ಅವಳು ಮೊದಲು ಮನೆಯಿಂದ ಬೆಲೆ ಬಾಳುವಂತ ಆಭರಣಗಳನ್ನ ತೆಗೆದುಕೊಳ್ತಾಳೆ. ನಂತರ ಈ ಮನೆಯಲ್ಲಿ ಕಳ್ತನ ಆಗಿದೆ ಅನ್ನುವ ಹಾಗೆ ಆ ಮನೆಯಲ್ಲಿ ಇರುವಂತ ವಸ್ತುಗಳನ್ನೆಲ್ಲ ಅಸ್ತವ್ಯಸ್ತ ಮಾಡ್ತಾಳೆ. ಅದಾದ್ಮೇಲೆ ತರಕಾರಿ ತರುವಂತ ನೆವದಲ್ಲಿ ಮನೆಯಿಂದ ಹೊರಗಡೆ ಹೋಗಿ ಸ್ವಲ್ಪ ಸಮಯದ ನಂತರ ಮರಳಿ ಬಂದು ಜಗದೀಶ್ನ ಮಾವನಿಗೆ ಕರೆ ಮಾಡಿ ತಾನು ಸಿದ್ಧ ಮಾಡ್ಕೊಂಡಿದ್ದಂತ ಆ ಒಂದು ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಕೊನೆಗೆ ಅವಳ ಎಲ್ಲಾ ತಂತ್ರಗಳು ಪೊಲೀಸರ ಮುಂದೆ ವಿಫಲವಾಗ್ತವೆ. ವೀಕ್ಷಕರೇ, ಆಕೆ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಡುವಾಗ ಇನ್ನೊಂದು ಆಘಾತಕಾರಿ ಸಂಗತಿಯನ್ನ ತಿಳಿಸಿದ್ಲು. ಅದೇನಪ್ಪ ಅಂದ್ರೆ, ವಾಸ್ತವದಲ್ಲಿ ಆಕೆ ಜಗದೀಶ್ನನ್ನ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಇದೆ ಮೊದಲಲ್ಲ. ಮದುವೆಗೆ ಕೇವಲ 2 ದಿನ ಇರುವಾಗಲೇ ಈ ವೃಷಾಲಿ ಜಗದೀಶ್ಗೆ ವಿಷವನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ಲು. ಆ ದಿನ ಆಕೆ ತನ್ನ ಕೆಲವು ಸ್ನೇಹಿತರನ್ನ ಬ್ಯಾಚುಲರ್ ಪಾರ್ಟಿ ಹೆಸರಲ್ಲಿ ಆಹ್ವಾನಿಸ್ತಾಳೆ. ಆ ಒಂದು ಪಾರ್ಟಿಗೆ ಜಗದೀಶ್ ಕೂಡ ಬಂದಿದ್ದ.
ಆದ್ರೆ ಕೆಲಸದಲ್ಲೇ ಬ್ಯುಸಿ ಇರೋದ್ರಿಂದ ಜಗದೀಶ್ ಸಮಯಕ್ಕೆ ಸರಿಯಾಗಿ ಪಾರ್ಟಿಗೆ ಬರ್ಲಿಲ್ಲ. ಮತ್ತೆ ಅಲ್ಲಿ ಅವನಿಗೆ ಊಟ ಮಾಡೋದಕ್ಕೂ ಸಾಧ್ಯ ಆಗ್ಲಿಲ್ಲ. ಆಗ ಮತ್ತೊಂದು ಪ್ಲಾನ್ ಮಾಡದಂತ ವೃಷಾಲಿ ವಿಷವನ್ನ ಬೆರೆಸಿದಂತ ಊಟವನ್ನ ಒಂದು ಟಿಫನ್ ಕ್ಯಾರಿಯರ್ ನಲ್ಲಿ ಹಾಕಿ ಜಗದೀಶ್ಗೆ ಕೊಟ್ಟು ಮನೆಗೆ ಕಳಿಸಿದ್ಲು. ಆದ್ರೆ ಮನೆಗೆ ಹೋಗಿ ತೆಗೆದು ನೋಡಿದಾಗ ಅದರಿಂದ ಒಂಥರ ಸ್ಮೆಲ್ ಬಂದಿದ್ದರಿಂದ ಜಗದೀಶ್ ಅದನ್ನ ಚೆಲ್ಲಿ ಬೇರೆ ಊಟವನ್ನ ಮಾಡಿದ್ದ. ಹೀಗಾಗಿ ಈ ವೃಷಾಲಿಯ ಮೊದಲ ಪ್ರಯತ್ನ ವಿಫಲವಾಗುತ್ತೆ. ಅದಾಗಿ 3 ತಿಂಗಳ ನಂತರ ಕೊನೆಗೆ ಆಕೆ ಜಗದೀಶ್ನನ್ನ ಮುಗಿಸುವಲ್ಲಿ ಯಶಸ್ವಿಯಾಗಿದ್ಲು. ವೀಕ್ಷಕರೇ, ಈ ವೃಷಾಲಿ ಈ ಸ್ಟೈಲಿಶ್ ಹುಡುಗರನ್ನ ಇಷ್ಟಪಡ್ತಾ ಇದ್ಲು. ಆದ್ರೆ ಈ ಜಗದೀಶ್ ಸಿಂಪಲ್ ಹುಡುಗ ಆಗಿದ್ದ. ಅವನು ಆಧುನಿಕತೆಯಿಂದ ದೂರ ಇದ್ದ. ಇದೊಂದೇ ಕಾರಣಕ್ಕೆ ಅವನ ಕೊಲೆ ನಡೆದಿತ್ತು. ವೀಕ್ಷಕರೇ, ಈ ಜಗತ್ತಲ್ಲಿ ಎಂತೆಂತ ಪಾಪಿಗಳು ಇರ್ತಾರೆ ಅಂತ ನೀವೇ ನೋಡಿ. ಅಲ್ಲ, ಸರಳವಾಗಿರೋದೇ ತಪ್ಪ. ಆಕೆ ತೀರಾ ಇಷ್ಟೊಂದು ಮೋಜು ಮಸ್ತಿಯ ಬೈಕೆ ಇದ್ದಿದ್ರೆ ಅವನನ್ನ ಬಿಟ್ಟು ಹೋಗ್ಬೇಕಿತ್ತು. ಅದ್ರ ಬದಲು ಅವನನ್ನ ಕೊಲ್ಲೋದು ಎಷ್ಟರ ಮಟ್ಟಿಗೆ ಸರಿ. ನಂತರ ಪೊಲೀಸರು ವೃಷಾಲಿನ ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಆಕೆ ವಿರುದ್ಧ ಕೊಲೆ ಆರೋಪ ಸೇರಿದಂತೆ ಹಲವು ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಶಿಕ್ಷೆ ಆಗೋದು ಬಹುತೇಕ ಖಚಿತ. ಆದ್ರೆ ಏನೂ ಕೂಡ ಮಾಡದೆ ಜಗದೀಶ್ ಪ್ರಾಣವನ್ನ ಕಳೆದುಕೊಳ್ಬೇಕಾಯ್ತು. ಆತನ ಕುಟುಂಬ ಜೀವನವಿಡೀ ಪುತ್ರ ಶೋಕದಲ್ಲಿ ಬದುಕುವಂತಾಯ್ತು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.